ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕರ್ನಾಟಕದಲ್ಲಿ ಇರುವ ನಾವು ನಮ್ಮ ಕರ್ನಾಟಕ ಕನ್ನಡ ಪರಿಸರ ಹಿತ್ತಲಗಿಡ ಅಷ್ಟೇ. ಅದರ ಬಗ್ಗೆ ನಾವು ಅಷ್ಟಾಗಿ ಗಮನ ಹರಿಸೋದು ಇಲ್ಲ, ಗಮನ ಹರಿಸೋದು ಬಹಳ ಕಡಿಮೆ. ಆದರೆ ಕನ್ನಡವನ್ನು ಬಿಟ್ಟು, ಕರ್ನಾಟಕವನ್ನು ಬಿಟ್ಟು ಸಾವಿರಾರು ಮೈಲಿಗಳ ದೂರದಲ್ಲಿ ಇರ್ತಕ್ಕಂಥ ಕನ್ನಡಿಗರು ಯಾರಿದ್ದಾರೆ, ಅವರಿಗೆ ಯಾರಾದರೂ ಒಬ್ಬರು ಕನ್ನಡ ಮಾತನಾಡೋರು ಸಿಕ್ಬಿಟ್ರೆ ಎಷ್ಟು ಖುಷಿಯಾಗುತ್ತೆ. ಕನ್ನಡದ ಸುದ್ದಿ, ಕನ್ನಡದ ವಿಚಾರ ಕಾಯ್ತಾ ಇರ್ತಾರೆ. ಹೀಗೆ ವಿದೇಶಗಳಲ್ಲಿ, ಮುಖ್ಯವಾಗಿ ಅಮೇರಿಕದಲ್ಲಿ ಇರ್ತಕ್ಕಂಥ ಕನ್ನಡಿಗರು ಕನ್ನಡಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಲ್ಲ ಅಂತ ಆಲೋಚನೆ ಮಾಡ್ತಾರೆ. ಸುಮಾರು 20 ವರ್ಷಗಳ ಹಿಂದೆ, ಆ 20 ವರ್ಷಗಳ ಹಿಂದೆ ಒಂದಷ್ಟು ಜನ ಸೇರಿ ಚಿಂತನ ಮಂಥನ ನಡೆಸಿ ಕನ್ನಡ ಸಾಹಿತ್ಯ ರಂಗ ಅನ್ನೋ ಒಂದು ಸಂಸ್ಥೆಯನ್ನು ಕಟ್ತಾರೆ. ಇದರ ಮೂಲ ಕೆಲಸ ಏನು ಅಂದರೆ, ಅಮೆರಿಕದವರು ಬರೆದಂಥ ಪುಸ್ತಕಗಳು, ಕನ್ನಡಕ್ಕೆ, ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು ಏನಿವೆ ಅವುಗಳನ್ನು ಪ್ರಕಟಿಸ್ತಾ ಬರೋದು. ಹಾಗೆಯೇ 2 ವರ್ಷಗಳಿಗೆ ಒಮ್ಮೆ ಒಂದು ಸಮಾವೇಶವನ್ನು ನಡೆಸಿ ಅಮೆರಿಕದಲ್ಲಿ ಕನ್ನಡದಲ್ಲಿ ಯಾರು ಬರೀತಾ ಇದ್ದಾರೆ ಅವ್ರನ್ನೆಲ್ಲ ಅಲ್ಲಿಗೆ ಕರೆಸಿ, ಕರ್ನಾಟಕದಿಂದ ಓರ್ವ ಹಿರಿಯ ವಿದ್ವಾಂಸರನ್ನು ಕರೆಸಿ ಅವ್ರ ಜೊತೆ ಮಾತುಕತೆ ಆಡ್ತಾ 1-2 ದಿನಗಳ ಕಾಲ ಈ ಸಾಹಿತ್ಯ ಲೋಕದಲ್ಲಿ ವಿರಮಿಸುವ ಹಿನ್ನೆಲೆಯಲ್ಲಿ ಈ ಕಸಾರಂ ಅಥವಾ ಕನ್ನಡ ಸಾಹಿತ್ಯ ರಂಗ ಆರಂಭವಾಯಿತು. ಈಗ 11ನೇ ಸಮ್ಮೇಳನ ಈಗಷ್ಟೇ ಮುಕ್ತಾಯ ಆಗಿದೆ. ಸಮ್ಮೇಳನಕ್ಕೆ ಎಚ್.ಎಸ್. ಶ್ರೀಮತಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಸೊಗಸಾದ ಕೃತಿ ಬಿಡುಗಡೆ ಆಯಿತು. ಪುಸ್ತಕದ ಹೆಸರು ಅವಳು, ಸ್ತ್ರೀ ಸಂವೇದಿ ಮಾತುಕತೆಗಳು. ಸಂಪಾದಕರು ಮೀರಾ PR, ಸಹ ಸಂಪಾದಕಿ ಪೂರ್ಣಿಮಾ ಕಶ್ಯಪ್. ಈ ಒಂದು ಪುಸ್ತಕದಲ್ಲಿ 10 ಕಥೆಗಳಿವೆ ಹಾಗೂ 23 ಲೇಖನಗಳಿವೆ. ಇಲ್ಲಿರೋ ಕಥೆಗಳನ್ನು ನೋಡ್ತಾ ಹೋಯಿತು ಅಂತ ಹೇಳ್ತಂದ್ರೆ, ಇದು ನಮ್ಮ ಭಾರತೀಯ ಪರಿಸರಕ್ಕೆ, ಕನ್ನಡ ಪರಿಸರಕ್ಕೆ ಸಂಪೂರ್ಣ ಭಿನ್ನವಾದ ಕಥೆಗಳು. ಅಪರೂಪವಾದ ಒಂದು ಆನುವಂಶಿಕ ರೋಗದ ಜೊತೆಯಲ್ಲಿ ಹುಟ್ಟುವ ಮಗುವನ್ನು ಓರ್ವ ತಾಯಿ ಸಾಕಬೇಕಾದರೆ ಏನೆಲ್ಲ ಕಷ್ಟಪಡ್ತಾಳೆ ಅನ್ನೋದನ್ನು ಬಹಳ ಬಹಳ ಸೊಗಸಾಗಿ ಬರೀತಾರೆ ಕಾವ್ಯ ಕಡಮೆ ಅವರು. ಇದನ್ನು ಓದ್ತಾ ಹೋಯಿತು ಅಂದರೆ ಎಲ್ಲೋ ಒಂದು ಕಡೆಗೆ ಹೊಟ್ಟೆಯಲ್ಲಿ ಅವಲಕ್ಕಿ ಮೊಸರನ್ನು ಕಲಸಿದ ಹಾಗೆ ಆಗುವಂಥ ಒಂದು ವಿಶೇಷ ಅನುಭವ. ಅದನ್ನು ವರ್ಣಿಸೋದು ಬಹಳ ಕಷ್ಟ. ಇನ್ನು ನಮ್ಮ ಗುರುಪ್ರಸಾದ್ ಕಾಗಿನೆಲೆ ಅವರು ಬರೆದಂಥ ಅನೀಟಳ ಹೊಲಿಗೆಗಳು, ಅಲ್ಲಿ ದಾಂಪತ್ಯ ಅನ್ನೋದು ಬಹಳ ಬಹಳ ಶಿಥಿಲವಾಗಿದೆ. ಇವತ್ತು ಗಂಡ ಹೆಂಡತಿ, ನಾಳೆ ವಿಚ್ಛೇದನ. ಇಂತಹ ಒಂದು ಪರಿಸರದಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಕಥೆಗಾರ ಯಾರಿದ್ದಾನೆ, ಆತನ ಸಹಾಯಕಿಯಾಗಿ ಅನೀಟಾ ಏನು ಮಾಡ್ತಿದ್ದಾಳೆ, ಇಡೀ ರಾತ್ರಿ ಗಂಡನ ಜೊತೆ ಜಗಳ, ಹೊಡೆದಾಟ, ಬಡದಾಟ. ಮರುದಿನ ಆಸ್ಪತ್ರೆಗೆ ಬಂದರೆ ಈ ವೈದ್ಯ ಆಕೆಗೆ ಹೊಲಿಗೆಗಳನ್ನು ಹಾಕಬೇಕು. ಆದರೆ ಮರುದಿನಕ್ಕೆ ಸರಿ ಹೋಗಿರ್ತಾರೆ, ಮತ್ತೆ ಇನ್ನೊಂದು ಸಲ ಹೊಡೆದಾಟ. ಈ ಗಂಡನ ಬೇಡ ಅಂತ ವಿಚ್ಛೇದನ ಪಡೆದು ತಾನು ಪ್ರೀತಿಸ್ತಾ ಇದ್ದಂಥ ಸಲಿಂಗ ಕಾಮಕ್ಕೆ ಒಳಗಾದಾಗ ಅಲ್ಲೂ ಅದೇ ರೀತಿಯ ಬದುಕು ಬಂತು ಅಂದರೆ ಹೇಗಿರಬೇಕು ಆಕೆಯ ಕಥೆ. ಇದು ನಮ್ಮ ಕನ್ನಡ ಪರಿಸರಕ್ಕೆ ಸ್ವಲ್ಪ ವಿಭಿನ್ನವಾದಂಥ ಕಥೆಗಳು. ಇಂತಹ 10 ಕಥೆಗಳು ಇಲ್ಲಿ ಉಂಟು. ಹಾಗೆಯೇ ಇಲ್ಲಿರ್ತಕ್ಕಂಥ ಲೇಖನಗಳನ್ನು ನೋಡ್ತಾ ಹೋಯಿತು ಅಂದರೆ ಈ ಪುಸ್ತಕವನ್ನು ಬಹಳ ಗಂಭೀರವಾಗಿ ಓದಬೇಕು ಅಂತ ಅನಿಸುತ್ತೆ. ಮೂಕಜ್ಜಿ ಮತ್ತು ಸ್ತ್ರೀ ಸಂವೇದನೆ ವೈಜ್ಞಾನಿಕ ಪೌರಾಣಿಕ ಹಿನ್ನೆಲೆಯಲ್ಲಿ ವಿಮರ್ಶೆಯ ನೋಟ, ಆನಂದವರ್ಧನ ಬರೆದಂಥ ಲೇಖನ ಅದು. ಪಗಡೆ ಆಟದಲ್ಲಿ ಸೋತು ಬಳುಕಿದ ಭಾನುಮತಿಯ ಸಂವೇದನೆಗಳು ಅನ್ನೋ ಒಂದು ಅಧ್ಯಾಯವನ್ನು, ನೆತ್ತಮನಾಡಿ ಭಾನುಮತಿ ಸೋಲ್ತಳಮ್ಮಂತ ಏನು ಒಂದು ಪದ್ಯ ಬರುತ್ತೆ, ಸೊಗಸಾದ ಪದ್ಯ. ವ್ಯಾಸರೂ ಕಂಡಿಲ್ಲ ಅಂತಹ ಪದ್ಯ, ಅಂತಹ ಸನ್ನಿವೇಶ ಅದು. ಕರ್ಣ ಮತ್ತು ಭಾನುಮತಿ ಪಗಡೆ ಆಟ ಆಡಿದ್ದಾರೆ. ಭಾನುಮತಿ ಸೋತಿದ್ದಾಳೆ. ಮುತ್ತಿನ ಹಾರ ಪಣಕ್ಕೆ ಇಟ್ಟಿದ್ದಾರೆ. ಆಕೆ ಕೊಟ್ಟಿಲ್ಲ. ಆಕೆಯ ಕುತ್ತಿಗೆಗೆ ಕೈ ಹಾಕಿ ಆ ಮುತ್ತಿನ ಹಾರವನ್ನು ಸೆಳ್ಕೋತಾನಂತೆ ಕರ್ಣ. ಆ ಒಂದು ಸಂದರ್ಭಕ್ಕೆ ಅಲ್ಲಿ ದುರ್ಯೋಧನ ಬರ್ತಾನೆ.
ಈ ಮೂವರ ನಡುವೆ ಇರ್ತಕ್ಕಂಥ ಈ ವಿಚಿತ್ರ ಸನ್ನಿವೇಶವನ್ನು ಎಷ್ಟು ಸೊಗಸಾಗಿ ಚಿತ್ರಿಸ್ತಾರೆ. ಅದರ ಬಗ್ಗೆ ಒಂದು ವಿಶೇಷವಾದ ಲೇಖನ ಬರೀತಾರೆ TN ಕೃಷ್ಣರಾಜು ಅವರು. ಹೀಗೆ ಅದ್ಭುತವಾದ ಒಳನೋಟಗಳನ್ನು ಕೊಡುವಂಥ ಸೊಗಸಾದ ಕೃತಿ ಅವಳು. ಮತ್ತೆ ಮತ್ತೆ ಮೆಲುಕು ಹಾಕಬಹುದಾದ ಸೊಗಸಾದ ಕೃತಿ ಅವಳು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಪೂರ್ಣಿಮಾ KV ಅಂತ. ನಾನು ಗೃಹಿಣಿ, ತುಮಕೂರಿನ ಮೂಲ ನಿವಾಸಿ. ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀವಿ. ಕಸೂತಿ ಕೆಲಸ ಮಾಡೋದು, ಇಂಪಾದ ಸಂಗೀತಗಳನ್ನು ಕೇಳೋದು, ತಟ್ಟಂಥ ಕಾರ್ಯಕ್ರಮನ ಪ್ರತಿನಿತ್ಯ ನೋಡೋದು ನನ್ನ ಹವ್ಯಾಸ. ಪೂರ್ಣಿಮಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಉಡುಗೆರೆ ಗ್ರಾಮದವನು. ನನ್ನ ಹವ್ಯಾಸ ಬಂದ್ಬಿಟ್ಟು ದಿನಪತ್ರಿಕೆ ಓದೋದು, ತಟ್ಟಂಥ ಪ್ರೋಗ್ರಾಮ್ ನೋಡೋದು. ಮಲ್ಲಿಕಾರ್ಜುನ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಅಸೂಟಿ. ನಾನು ಬೆಂಗಳೂರಿನ ನಿರ್ಮಾಳ್ ಲೇಔಟ್ ಕೊಪ್ಪ ಗ್ರಾಮದ ಜಿಗಣಿಯಿಂದ ಬರುತ್ತಿದ್ದೇನೆ. ನನ್ನ ಹವ್ಯಾಸಗಳು ಪದಬಂಧ ಬಿಡಿಸುವುದು ಮತ್ತು ತಟ್ಟಂಥ ಕಾರ್ಯಕ್ರಮ ನೋಡುವುದು. ಜ್ಯೋತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ ಸಾಧನಾ ಪಥ, ಪ್ರೊಫೆಸರ್ ಶ್ರೀನಿವಾಸ್ ಬಳ್ಳಿ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನವನ್ನು ಎಂದು ಆಚರಿಸುತ್ತಾರೆ? ಆಯ್ಕೆಗಳನ್ನು ನೋಡೋಣ. ಮೇ 8, ಏಪ್ರಿಲ್ 8, ಜೂನ್ 8, ಮಾರ್ಚ್ 8. ಮೊದಲಿಗೆ ಜ್ಯೋತಿ, ಆನಂತರ ಮಲ್ಲಿಕಾರ್ಜುನ್. ಮೇ 8. ಮೇ 8 ಆಯ್ಕೆ 1. ಮಲ್ಲಿಕಾರ್ಜುನ್ ಏಪ್ರಿಲ್ 8 ಉತ್ತರವನ್ನು ನೋಡೋಣ. ಮೇ 8 ಉತ್ತರ ಸರಿಯಾಗಿದೆ. ಸಾಧನಾ ಪಥ ಈ ಒಂದು ಪುಸ್ತಕವನ್ನು ಜ್ಯೋತಿ ಅವರಿಗೆ ಕೊಡ್ತಾ ಇದ್ದೇವೆ. 1938ರಲ್ಲಿ ಸ್ಥಾಪನೆಯಾಗುತ್ತೆ ವಿಶ್ವ ರೆಡ್ ಕ್ರಾಸ್ ಸಂಸ್ಥೆ. ಮುಸ್ಲಿಂ ದೇಶಗಳು ಈ ರೆಡ್ ಕ್ರಾಸ್ ಅನ್ನೋ ಹೆಸರನ್ನು ಬಳಸೋದಿಲ್ಲ. ಅವರು ರೆಡ್ ಕ್ರೆಸೆಂಟ್ ಅನ್ನೋ ಹೆಸರನ್ನು ಬಳಸ್ತಾರೆ. ಹೆನ್ರಿ ಡ್ಯುನಾಂಟ್ ಅವರು ಹುಟ್ಟಿದ ದಿನ ಮೇ 8. ಆ ಹಿನ್ನೆಲೆಯಲ್ಲಿ ರೆಡ್ ಕ್ರಾಸ್ ದಿನಾಚರಣೆಯನ್ನು ಆಚರಿಸೋದು ಉಂಟು. ಯುದ್ಧ ನಡೆಯುವಾಗ ಸಾವು ನೋವು ನಡೆಯುತ್ತೆ, ಎರಡೂ ಕಡೆಯವರೆಗೂ ಪೆಟ್ಟು ಬೀಳುತ್ತೆ. ಇವರ ಯೋಗಕ್ಷೇಮವನ್ನು ನೋಡ್ಕೋಬೇಕು ಅಂತ ತೃತೀಯ ಸಂಘಟನೆಯಾಗಿ ಎರಡೂ ದೇಶಗಳಿಗೆ ಸಂಬಂಧಪಡದೆ ಒಂದು ರೀತಿ ಆ ಗಾಯಾಳುಗಳಿಗೆ ನೆರವನ್ನು ನೀಡಬೇಕು ಅನ್ನೋ ಉದಾತ್ತ ಹಿನ್ನೆಲೆಯಲ್ಲಿ ಆರಂಭವಾಗುತ್ತೆ ಈ ರೆಡ್ ಕ್ರಾಸ್ ಸಂಸ್ಥೆ. ಹೆನ್ರಿ ಡ್ಯುನಾಂಟ್ ಇದನ್ನು ಆರಂಭಿಸ್ತಾನೆ. ಈತ ಶ್ರೀಮಂತ ವ್ಯಾಪಾರಿಯಾಗಿರ್ತಾನೆ. ಹಾಗಾಗಿ ಆ ಒಂದು ಯುದ್ಧವನ್ನು ಕಣ್ಣಾರೆ ನೋಡ್ತಾನೆ. ನೋಡಿದಾಗ ಸೋಲ್ಫರಿನೋ ಯುದ್ಧ ಅಂತ ಅದು. ಅಲ್ಲಿ ನೋಡಿದಾಗ ಆ ಹಿಂಸೆ ನೋವನ್ನು ತಡ್ಕೊಳ್ಳೋಕ್ಕಾಗದೆ ಆ ಸಂಜೆ ಹೊತ್ತಲ್ಲೇ ರಾತ್ರೋರಾತ್ರಿ ಸುತ್ತಮುತ್ತಲು ಎಲ್ಲ ಕಡೆ ಓಡಾಡಿ ಕುಡಿಯೋಕ್ಕೆ ನೀರು, ಅನ್ನ ಏನು ಸಿಗುತ್ತೋ ಎಲ್ಲವನ್ನೂ ತಂದು ಆತ ಸಹಕಾರ ನೀಡ್ತಾನೆ, ಅವರಿಗೆ ಸಾಂತ್ವನ ಕೊಡ್ತಾನೆ. ಈ ಹಿನ್ನೆಲೆಯಲ್ಲಿ ಈ ರೆಡ್ ಕ್ರಾಸ್ ಚಳವಳಿ ಆರಂಭವಾಗುತ್ತೆ. ಮುಂದಿನ ಪುಸ್ತಕ ವೇದ ಪರಿಚಯ, ಶಂಕರ ಅಜ್ಜಂಪುರ ಬರೆದಿರುವಂಥದ್ದು. ಪ್ರಶ್ನೆ: ಚೀನಾ ದೇಶದ ಚಾಂಗೆ 6 ನೌಕೆಯು ಚಂದ್ರನ ಯಾವ ಭಾಗದಿಂದ ಮಣ್ಣನ್ನು ಹೊತ್ತು ತಂದಿದೆ? ಆಯ್ಕೆಗಳನ್ನು ನೋಡೋಣ. ಉತ್ತರ ಧ್ರುವ, ಸನಿಹ ಮುಖ ನಿಯರ್ ಸೈಡ್, ದೂರ ಮುಖ ಫಾರ್ ಸೈಡ್, ದಕ್ಷಿಣ ಧ್ರುವ. ಮೊದಲಿಗೆ ಮಲ್ಲಿಕಾರ್ಜುನ್, ಅನಂತರ ಜ್ಯೋತಿ. ದಕ್ಷಿಣ ಧ್ರುವ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4 ಹೇಳಿ ಜ್ಯೋತಿ. ಉತ್ತರ ಧ್ರುವ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಮುಖ ದೂರ ಮುಖ ಆಗಿತ್ತು. ಚಂದ್ರನ ಒಂದು ಮುಖ ಮಾತ್ರ ನಮಗೆ ಕಾಣುತ್ತೆ, ಅದನ್ನು ಸನಿಹ ಮುಖ ನಿಯರ್ ಸೈಡ್ ಅಂತ ಕರಿತೇವೆ. ಇನ್ನೊಂದು ಭಾಗ ನಮಗೆ ಕಾಣೋಲ್ಲ, ಅದನ್ನು ಫಾರ್ ಸೈಡ್ ಅಥವಾ ದೂರ ಮುಖ ಅಂತ ಕರಿತೇವೆ. ಈಗ ಚೀನಾ ದೇಶದ ಚಾಂಗೆ 6 ಏನಿದೆ, ಈ ದೂರ ಮುಖದ ಪ್ರದೇಶಕ್ಕೆ ಹೋಗಿ ಅಲ್ಲಿಂದ ಮಣ್ಣನ್ನು ಹೊತ್ತು ತಂದಿದೆ. ಈಗಾಗಲೇ ರಷ್ಯಾ ಮತ್ತು ಅಮೆರಿಕ ಚಂದ್ರನ ಮೇಲೆ ಇಳಿದು ಮಣ್ಣನ್ನು ತಂದದಂಥ ಮೊದಲ 2 ದೇಶಗಳು. ಆದರೆ
ಅವು ಈ ದೂರಮುಖದ ಪ್ರದೇಶಕ್ಕೆ ಹೋಗಿರಲಿಲ್ಲ. ಮೊದಲ ಬಾರಿಗೆ ಚೀನಾ ಮಾತ್ರ ಅಲ್ಲಿಗೆ ಹೋಗಿದೆ. ಭಾರತ ತನ್ನ ಚಂದ್ರಯಾನ 3ರ ಮೂಲಕ ದಕ್ಷಿಣ ಧ್ರುವದಲ್ಲಿ ಹೋಗಿ ಇಳಿದಿದೆ. ಈಗ ಚಂದ್ರಯಾನ 4 ಘೋಷಣೆಗೊಂಡಿದೆ. ಈ ಚಂದ್ರಯಾನ 4 ದಕ್ಷಿಣ ಧ್ರುವದಿಂದ ಕಲ್ಲು ಮಣ್ಣುಗಳನ್ನು ಭಾರತಕ್ಕೆ ತಂದು ವಿಶೇಷ ಅಧ್ಯಯನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಚಂದ್ರಯಾನ 4 ಯಶಸ್ವಿಯಾಗಲಿ ಅಂತ ನಾವು ಆಶಿಸೋಣ. ಮುಂದಿನ ಪುಸ್ತಕ ಚಿಗುರು ಮಳೆ, ಕವನ ಸಂಕಲನ, ಆನಂದ್ ಸಿಜೆ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಇತ್ತೀಚೆಗೆ ಯಾರಿಗೆ ಗ್ರೀನ್ ಆಸ್ಕರ್ ವಿಟ್ಲೆ ಗೋಲ್ಡ್ ಅವಾರ್ಡ್ ದೊರೆಯಿತು? ಆಯ್ಕೆಗಳನ್ನು ನೋಡೋಣ. ತುಳಸಿ ಗೌಡ, ಪೂರ್ಣಿಮಾದೇವಿ ಬರ್ಮನ್, ವಂದನಾ ಶಿವ, ಮೇಧಾ ಪಾಟ್ಕರ್. ಮೊದಲಿಗೆ ಮಲ್ಲಿಕಾರ್ಜುನ್, ಆನಂತರ ಪೂರ್ಣಿಮಾ. ತುಳಸಿ ಗೌಡ ಆಯ್ಕೆ 1, ಪೂರ್ಣಿಮಾ ಆಯ್ಕೆ 4, ಆಯ್ಕೆ 4 ಮೇಧಾ ಪಾಟ್ಕರ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಪೂರ್ಣಿಮಾದೇವಿ ಬರ್ಮನ್ ಆಗಿತ್ತು. ಪೂರ್ಣಿಮಾದೇವಿ ಬರ್ಮನ್ ಅವರು ವೃತ್ತಿಯಿಂದ ಓರ್ವ ಜೀವ ವಿಜ್ಞಾನಿ. ಅಸ್ಸಾಂ ರಾಜ್ಯಕ್ಕೆ ಇವರು ಸೇರಿದ್ದಾರೆ. ಇವರಿಗೆ 2ನೇ ಬಾರಿ ಈ ಒಂದು ಪ್ರಶಸ್ತಿ, ಗ್ರೀನ್ ಆಸ್ಕರ್ ಪ್ರಶಸ್ತಿ ದೊರೆಯುತ್ತೆ. 2017ರಲ್ಲಿ ಇವರಿಗೆ ಮೊದಲ ಬಾರಿಗೆ ಪ್ರಶಸ್ತಿ ದೊರೆತ ಮೇಲೆ ಈಗ 2ನೇ ಬಾರಿಗೆ ದೊರೆತಿದೆ. ಇವರು ಸ್ಟಾರ್ಕ್ ಅಂತ ಒಂದು ಕೊಕ್ಕರೆ ಜಾತಿಯ ಹಕ್ಕಿ. ಅದು ಆ ಹಕ್ಕಿಯ ಸಂತಾನ ನಾಶವಾಗದೇ ಇರೋ ಹಾಗೆ ಕ್ರಮಗಳನ್ನು ಕೈಗೊಂಡು ಅವುಗಳ ಸಂತಾನಾಭಿವೃದ್ಧಿಗೆ ಸಹಾಯವನ್ನು ಮಾಡ್ತಾರೆ. ಬರೀ 450 ಇದ್ದುವಂತೆ ಹಕ್ಕಿಗಳು. ಆ ಹಕ್ಕಿಗಳಿಗೆ ಅಗತ್ಯ ಸಂರಕ್ಷಣೆಯನ್ನು ನೀಡಿದ ಮೇಲೆ ಅವುಗಳ ಸಂಖ್ಯೆ ಇವತ್ತು 1800ಕ್ಕೂ ಹೆಚ್ಚಾಗಿದೆಯಂತೆ. ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಈ ಗ್ರೀನ್ ಆಸ್ಕರ್ ಪ್ರಶಸ್ತಿಯನ್ನು ನೀಡಿದ್ದಾರೆ. ಮುಂದಿನ ಪುಸ್ತಕ ಭೂತಾಯಿ. ಸಂಪಾದಕರು KV ಲಕ್ಷ್ಮಣಮೂರ್ತಿ, ಡಾಕ್ಟರ್ ಪ್ರೀತಿ ಅಶೋಕ್, ನಾಗರತ್ನ S ಹಿರೇಮಠ್ ಅವರು. ನಮ್ಮ ಪ್ರಶ್ನೆ: ಬಿ ಸರೋಜಾದೇವಿ ಶಿವಾಜಿ ಗಣೇಶನ್ ಜೊತೆಯಲ್ಲಿ ನಟಿಸಿದ ಮೊದಲ ಯಶಸ್ವಿ ಚಿತ್ರದ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಪಾಲುಂ ಪഴമും, ಭಾಗಪಿರವಿಣೈ, ಆಲಯಮಣಿ, ಪೆರಿಯ ಗಿಡತ್ತು ಪೆಣ್. ಮಲ್ಲಿಕಾರ್ಜುನ್ ಭಾಗಪಿರವಿಣೈ ಆಯ್ಕೆ 2, ಪೂರ್ಣಿಮಾ ಆಯ್ಕೆ 1, ಆಯ್ಕೆ 1 ಪಾಲುಂ ಪഴമും ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಭಾಗಪಿರವಿಣೈ ಉತ್ತರ ಸರಿಯಾಗಿದೆ. ಮಲ್ಲಿಕಾರ್ಜುನ್ ಈ ಉತ್ತರ ಕೊಟ್ಟಿದ್ದಾರೆ. ಭೂತಾಯಿ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. 1959ರಲ್ಲಿ ಬಿಡುಗಡೆಯಾಗುತ್ತೆ ಈ ಚಿತ್ರ. ಶಿವಾಜಿ ಗಣೇಶನ್, ಬಿ ಸರೋಜಾದೇವಿ ಅವರ ಜೊತೆಯಲ್ಲಿ ನಂಬಿಯಾರ್, MR ರಾಧಾ, ಬಾಲಯ್ಯ, MV ರಾಜಮ್ಮ ಮುಂತಾದವರೆಲ್ಲ ನಟಿಸ್ತಾರೆ. ಇದು ಬಹಳ 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 ಯಶಸ್ವಿಯಾದ ಚಿತ್ರ. ಇದು ಹಿಂದಿಯಲ್ಲಿ ಖಾನ್ದಾನ್ ಅನ್ನೋ ಹೆಸರಲ್ಲಿ ಬಿಡುಗಡೆಯಾದರೆ, ತೆಲುಗುನಲ್ಲಿ ಕಲಸಿ ಉಂಟೆ ಕಲದು ಸುಖಮು ಅನ್ನೋ ಹೆಸರಲ್ಲಿ ಈ ಚಿತ್ರ ಬಿಡುಗಡೆಯಾಗುತ್ತೆ. ಕನ್ನಡದಲ್ಲೂ ಈ ಚಿತ್ರ ನಿರ್ಮಾಣವಾಗುತ್ತೆ. ಇದನ್ನು ಮುರಿಯದ ಮನೆ ಅಂತ ಕರೆದ ಹೆಸರನ್ನು ಕೊಟ್ಟಿದ್ರು. ರಾಜ್ಕುಮಾರ್ ಅವರು ಅಭಿನಯಿಸಿದ್ರು ಈ ಒಂದು ಚಿತ್ರದಲ್ಲಿ. ಮಲಯಾಳಿಯಲ್ಲೂ ಸಹ ನೀರಕುಡಂ ಅನ್ನೋ ಹೆಸರಲ್ಲಿ ಈ ಚಿತ್ರ ಮರು ಬಿಡುಗಡೆ ಆಯ್ತಂತೆ. ಹಾಗಾಗಿ ಈ ಭಾಗಪಿರಮಿಣೈ ಅಂತಕ್ಕಂಥ ತುಂಬು ಕುಟುಂಬದ ಕಥೆಯ ಚಿತ್ರ ಏನಿದೆ ಅದು ಅಂದಿನ ದಿನಗಳಲ್ಲಿ ಅಪಾರ ಜನಪ್ರೀತಿಯನ್ನು ಗಳಿಸ್ತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ವಿಜ್ಞಾನ ಗಂಗೆಯ ಹರಿಸಿದ ಭಗೀರಥರು. ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಪ, ಕಿ, ಕಾ, ನೆ, ಸ್ಪೋ. ಬಜ್ಜರಾಗಲೇ ಒತ್ತಿದ್ದಾರೆ ಜ್ಯೋತಿ. ಪಟಾಕಿ ಕಾರ್ಖಾನೆಯು ಸ್ಫೋಟ. ಹಾ 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 10 ಅಕ್ಷರ. ಪಟಾಕಿ. ಮಲ್ಲಿಕಾರ್ಜುನ್ ಸಿದ್ಧವಾಗಿದ್ದಾರೆ. ಸರ್, ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ. ಮಲ್ಲಿಕಾರ್ಜುನ್ ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಉತ್ತರ ಸರಿಯಾಗಿದೆ. ವಿಜ್ಞಾನ ಗಂಗೆಯ ಹರಿಸಿದ ಭಗೀರಥರು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದೆ ಕೊಡಲಿದ್ದೇವೆ ಹಾರುವ ಹಕ್ಕಿ ಎನ್ನುವ ಕವನ ಸಂಕಲನ. ಶಕುಂತಲಾ ಶ್ರೀನಿವಾಸ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು: 25 + 85, 92 - 44,
12 ಗುಣಿಸು 12 520 ಭಾಗಿಸು 20. ಬಜರ್ ಒತ್ತಿದ್ದಾರೆ ಜ್ಯೋತಿ. 3, 6, 2. ಮಲ್ಲಿಕಾರ್ಜುನ್ ಹಾಗೂ ಪೂರ್ಣಿಮಾ ಲೆಕ್ಕ ಪೂರ್ಣವಾಗಿದ್ದರೆ ಉತ್ತರವನ್ನು ಕೊಡಬಹುದು. 3, 8. ಬಜರ್ ಒತ್ಬಿಟ್ಟು ಉತ್ತರ ಕೊಡಿಮ್ಮ. 3, 8. 3, 8, 3. 3, 8, 3. 3, 1, 8. 3 ಉತ್ತರ ಕೊಟ್ಟಿದ್ದೀರಿ. ಯಾರು ಉತ್ತರ ಸರಿ ನೋಡೋಣ. ಒಂದು ಉತ್ತರ 110, 48, 144, 26 ಎಲ್ಲವನ್ನ ಕೊಡಿದ್ರೆ 3, 2, 8 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದಿನ ಪುಸ್ತಕ ವಿಮರ್ಶಾ ವೈವಿಧ್ಯ, SM ದಾಶ್ಯಾಳ ಬರೆದಿರುವಂಥದ್ದು. ಪ್ರಶ್ನೆಯನ್ನ ನೋಡೋಣ. ಈ ಹೂವನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಆಯ್ಕೆಗಳನ್ನು ನೋಡೋಣ. ಯುಪಟೋರಿಯಂ, ಪಾರ್ಥೇನಿಯಂ, ಯುಫೋರ್ಬಿಯಾ, ಲಾಂಟಾನಾ. ಮೊದಲಿಗೆ ಮಲ್ಲಿಕಾರ್ಜುನ್, ಆನಂತರ ಜ್ಯೋತಿ. ಯುಫೋರ್ಬಿಯಂ ಆಯ್ಕೆ 3, ಜ್ಯೋತಿ. ಲಾಂಟಾನಾ ಆಯ್ಕೆ 4. ಉತ್ತರವನ್ನು ನೋಡೋಣ. ಲಾಂಟಾನಾ ಉತ್ತರ ಸರಿಯಾಗಿದೆ. ವಿಮರ್ಶಾ ವೈವಿಧ್ಯ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಜ್ಯೋತಿ ಅವರಿಗೆ. ಲಾಂಟಾನಾ ಕ್ಯಾಮರಾ ಅನ್ನೋದು ಇದರ ಪೂರ್ಣ ಹೆಸರು, ವೈಜ್ಞಾನಿಕ ನಾಮಧೇಯ. ಇದು ನಮ್ಮ ದೇಶದ್ದಲ್ಲ, ಅಮೆರಿಕದವರಿಂದ ಇದು ಆಮದಾಗುತ್ತೆ ನಮ್ಮ ದೇಶಕ್ಕೆ. ಈ ಹೂವಿನ ಬಣ್ಣಗಳ ವೈವಿಧ್ಯತೆಯನ್ನು ನೋಡಿದಂಥ ನಮ್ಮ ಜನ ಇದಕ್ಕೆ ಚದುರಂಗ ಅನ್ನೋ ಒಂದು ಸುಂದರವಾದ ಹೆಸರನ್ನು ಕೊಟ್ಟಿದ್ದಾರೆ. ಸುಮಾರು 6 ಅಡಿ ಎತ್ತರ ಬೆಳೆಯುತ್ತೆ, 5 ಅಡಿ ಅಗಲ ಇದು ಹರಡುತ್ತೆ. ಎಂತಹ ಕೆಟ್ಟ ಪರಿಸರ ಇದ್ದರೂ, ಹವಾಮಾನ ಇದ್ದರೂ ಅದಕ್ಕೆ ಒಗ್ಗಿಕೊಂಡು ಬದುಕುವ ಒಂದು ಅಪಾರ ಸಾಮರ್ಥ್ಯ ಉಂಟು. ಇದರಲ್ಲಿ ಅನೇಕ ಔಷಧೀಯ ಗುಣಗಳು ಇದ್ರೂ ಸಹ ಇದು ವಿಷಕಾರಿ ಸಸ್ಯ, ಅದನ್ನಂತೂ ಮರೆಯಬಾರದು. ಅದರಲ್ಲೂ ಮಕ್ಕಳಿಗೂ ಪ್ರಾಣಿಗಳಿಗೂ ಇದರ ವಿಷ ಬಹಳ ತೀವ್ರ ಸ್ವರೂಪದಲ್ಲಿ ತಟ್ಟುತ್ತೆ. ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಈ ಒಳ ಸಂತಾನವರ್ಧನೆಯ ಕಾರಣ, ಹೈಬ್ರಿಡ್ ತಂತ್ರಜ್ಞಾನದ ಕಾರಣ ಅನೇಕ ನಮೂನೆಯ ಹೂಗಳು, ಬಣ್ಣ ಬಣ್ಣದ ಹೂಗಳು ಬರ್ತಾ ಇರೋದ್ರಿಂದ ಅಲಂಕಾರಿಕ ಗಿಡವಾಗಿ ಇದು ಅಪಾರ ಜನಪ್ರಿಯತೆಯನ್ನು ಗಳಿಸ್ತಾ ಇದೆ. ಈ ಮೂಲ ಕಾಡು ಗಿಡ ಏನಿದೆ, ಕಳೆಗಿಡ, ವಾಸ್ತವದಲ್ಲಿ ಇದನ್ನು ವೀಡ್ ಅಂತ ಕರಿತೇವೆ. ನಮ್ಮ ದೇಶದ ಅರಣ್ಯವನ್ನು ಹಾಳು ಮಾಡಿದಂಥ 4 ಕಳೆಗಿಡಗಳಲ್ಲಿ ಲಾಂಟಾನಾ ಸಹ ಒಂದು. ಈ ಲಾಂಟಾನಾ ಗಿಡ, ಮೂಲ ಗಿಡ ಏನಿದೆ, ಮುಳ್ಳುಗಳು ಒಳಗೊಂಡಿದೆ. ಆದರೆ ಈಗ ಈ ಹೈಬ್ರಿಡೀಕರಣಕ್ಕೆ ಒಳಗೊಂಡಂಥ ಗಿಡದಲ್ಲಿ ಮುಳ್ಳುಗಳಿಲ್ಲ. ಹಾಗಾಗಿ ಬಣ್ಣ ಬಣ್ಣಕ್ಕೆ ಆಕರ್ಷಿತರಾಗಿ ಮಕ್ಕಳು ಹೋಗಿ ಅದನ್ನು ಮುಟ್ಟೋದುಂಟು. ಅದನ್ನು ಮುಟ್ಟಿ ಹೂಗಳನ್ನು ಕಿತ್ತು ನಂತರ ಕೈಯನ್ನು ಬಾಯಲ್ಲಿಟ್ಕೊಳ್ಳೋದು ಅಷ್ಟು ಒಳ್ಳೆಯ ಲಕ್ಷಣ ಅಲ್ಲ. ದೂರದಿಂದ ನೋಡಿ ಆನಂದಿಸಬೇಕೇ ಹೊರತು ಹತ್ತಿರಕ್ಕಂತೂ ಹೋಗಬಾರ್ದು. ಮುಂದಿನ ಪುಸ್ತಕ ಕ್ರೀಡಾ ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ಕ್ರೀಡಾಪಟುಗಳು, MK ರಂಗಪ್ಪ ಮಾದಲಗೆರೆ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ನು, ಫ, ಶ, ಠು, ರ, ತಾಮ್, ಲಿ, ರ. ಬಸ್ಸರಾಗಲೇ ಒತ್ತಿದ್ದಾರೆ ಜ್ಯೋತಿ ಅವರು. ಉತ್ತರವನ್ನು ಕೇಳೋಣ. 100ರಷ್ಟು ಫಲಿತಾಂಶ. 100ರಷ್ಟು ಫಲಿತಾಂಶ. ಮಲ್ಲಿಕಾರ್ಜುನ್ 100ರಷ್ಟು ಫಲಿತಾಂಶ. ಉತ್ತರವನ್ನು ನೋಡೋಣ. 100ರಷ್ಟು ಫಲಿತಾಂಶ ಉತ್ತರ ಸರಿಯಾಗಿದೆ. ಜ್ಯೋತಿ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಕ್ರೀಡಾ ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ಕ್ರೀಡಾಪಟುಗಳ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. SSLC ಮತ್ತು PUC ಪರೀಕ್ಷಾ ಫಲಿತಾಂಶ ಬರ್ತಾ ಇದ್ದ ಹಾಗೇನೆ ಪತ್ರಿಕೆಗಳಲ್ಲಿ ಜಾಹೀರಾತುಗಳು ಕಾಣಿಸ್ಕೊಳ್ಳುತ್ತೆ. ನಮ್ಮ ಶಾಲೆಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದೆ, 100ಕ್ಕೆ 100ರಷ್ಟು ಅಂಕಗಳನ್ನು ಗಳಿಸಿದ್ದಾರೆ. 625ಕ್ಕೆ 625 ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳು 2-3 ಸಾಮಾನ್ಯವಾಗಿ ನೋಡ್ತೇವೆ.
ಇದು ಹೇಗೆ ಸಾಧ್ಯವಾಯಿತು ಅನ್ನೋದು ನನಗೆ ಇವತ್ತಿಗೂ ಒಂದು ದೊಡ್ಡ ಮಹತ್ತರವಾದ ಒಂದು ಪ್ರಶ್ನೆಯಾಗಿ ಉಳಿದಿದೆ. ನಾವು SSLC ಓದುವಾಗ 65-70% ತಗೊಂಡ್ಬಿಡ್ತು ಅಂದರೆ ನಮ್ಮಂಥ ಬುದ್ಧಿವಂತರೇ ಇರಲಿಲ್ಲ. 100ಕ್ಕೆ 100ರಷ್ಟು ಅಂಕ ತಗೊಳ್ಳೋದು ಕನಸಿನ ಮಾತಾಗಿತ್ತು. ವಿದ್ಯಾರ್ಥಿಗಳಷ್ಟು ಬುದ್ಧಿವಂತರಾಗಿದ್ದಾರಾ ಅಥವಾ ಪರೀಕ್ಷಾ ಪದ್ಧತಿಯೇ ಅಧಃಪತನಕ್ಕೆ ಇಳಿದಿದೆಯಾ ಗೊತ್ತಿಲ್ಲ ನಮಗೆ. ಆದರೆ 100ಕ್ಕೆ 100ರಷ್ಟು ಫಲಿತಾಂಶ ಪಡೀತಾ ಇರೋದಂತೂ ನಿಜ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಸರಿ ತಪ್ಪುಗಳ ನಡುವೆ ತೊಳಲಾಡುವ ಸ್ಥಿತಿ, ಕರ್ಮಗಳನ್ನು ಕರಾರುವಾಕ್ಕಾಗಿ ಪಾಲಿಸುವವನು, ಎಲ್ಲವೂ ಹೇಳಿ ಮಲ್ಲಿಕಾರ್ಜುನ್. ಒಂದು ಉತ್ತರ ಪರಿತಪ್ಪಿಸು. ಹ? ಪರಿತಪ್ಪಿಸು. ಪರಿತಪಿಸು. 3 ಶಬ್ದ ಸಿಕ್ತಾ? ಸಿಕ್ಕಿಲ್ಲ. ಉತ್ತರಗಳನ್ನು ಕೊಡ್ತಾ ಹೋಗ್ತೇನೆ. ಮಧ್ಯೆ ಬಜರ್ ಒತ್ತಿ ಉತ್ತರ ಗೊತ್ತಾದರೆ. 1 ಉತ್ತರ ಧರ್ಮ ಸಂಕಟ. 2 ಉತ್ತರ ಕರ್ಮಗಳನ್ನು ಕರಾರುವಾಕ್ಕಾಗಿ ಪಾಲಿಸುವವನು. ಮಧ್ಯದಕ್ಷ ಋಮ. 2 ಉತ್ತರ. ಹೇಳಿಮ್ಮ. ಧಾರ್ಮಿಕ. ಧಾರ್ಮಿ ಇಲ್ಲ, ಅಲ್ಲಿ ಋಮಾ ಇದೆ. ಉತ್ತರವನ್ನು ನೋಡೋಣ. ಕರ್ಮಠ. 3 ಉತ್ತರ ಎಲ್ಲವೂ. ಯಾರು ಬೇಕಾದ್ರೂ ಬಜರ್ ಒತ್ತಬಹುದು. ಹೇಳಿಮ್ಮ. ಸಕಲವು. ಸಕಲವೂ ಇಲ್ಲ, ಇರೋದೇ 3 ಶಬ್ದ, 3 ಅಕ್ಷರ. ಸಕಲ. ಸಕಲ. ಹೇಳಿ ಮಲ್ಲಿಕಾರ್ಜುನ್. ಸಕಲ. ಸಕಲ. ಉತ್ತರವನ್ನ ನೋಡೋಣ. ಸಕಲ ಉತ್ತರ ಸರಿಯಾಗಿದೆ. ಪೂಜಾ GK ಐತಾಳ್ ಬರೆದಂಥ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇವೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಪೂರ್ಣಿಮಾ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದರೆ 5 ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ಧರ್ಮದ ಬಡ್ಡಿ ಎಂಬ ನುಡಿಗಟ್ಟಿನ ಅರ್ಥವೇನು? ನ್ಯಾಯವಾದ ಬಡ್ಡಿ, ಅತ್ಯಂತ ಕಡಿಮೆ ಬಡ್ಡಿ. ನ್ಯಾಯವಾದ ಬಡ್ಡಿ. ಮುಂದಿನ ಪ್ರಶ್ನೆ, ಕಪಟ ಮೋಸ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗದಕ, ಕದಕ. ಕದಕ. ಮುಂದಿನ ಪ್ರಶ್ನೆ, ಕಿನ್ನರರು ಯಾರ ಪ್ರಜೆಗಳು? ಕುಬೇರ, ಇಂದ್ರ. ಕುಬೇರ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಉರಿದೋನು ಊರು ಬಿಟ್ರೆ ಊರು ಬಿಟ್ಟ. ಉರಿದೋನು ಊರು ಬಿಟ್ಟ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ತೆಗೆಯಬಹುದು, ಹಾಕಲು ಸಾಧ್ಯವಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಧರ್ಮದ ಬಡ್ಡಿ, ನ್ಯಾಯವಾದ ಬಡ್ಡಿ ಸರಿಯಾಗಿದೆ. 2 ಉತ್ತರ ಕಪಟ ಮೋಸ ಗದಕ ಆಗಿತ್ತು. ಕದಕ ಅಂತ ಹೇಳಿದ್ರಿ. ಗದಕ ಅಂತ. ಗದಕ ಹೇಳಿದ್ರ? ಆಯ್ತು. 3ನೇ ಪ್ರಶ್ನೆಗೆ ಉತ್ತರ ಕುಬೇರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಉರಿದೋನು ಊರು ಬಿಟ್ಟ, ಮೆರೆದೋನು ಮನೆ ಬಿಟ್ಟ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ತೆಗೆಯಬಹುದು, ಹಾಕಲು ಸಾಧ್ಯವಿಲ್ಲ, ಹಲ್ಲುಗಳು ಆಗಿತ್ತು. 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಮಲ್ಲಿಕಾರ್ಜುನ್ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಧರ್ಮದ ಮದುವೆ ಎಂಬ ನುಡಿಗಟ್ಟಿನ ಅರ್ಥವೇನು? ತೆರ ವರದಕ್ಷಿಣೆ ಇಲ್ಲದ ಮದುವೆ, ಸಾಮೂಹಿಕ ಮದುವೆ. ವರದಕ್ಷಿಣೆ ಇಲ್ಲದ ಮದುವೆ. ಮುಂದಿನ ಪ್ರಶ್ನೆ, ತಿನ್ನು ಮುಕ್ಕು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗದಕು, ಗದಡು. ಗದಕು ಪ್ರಶ್ನೆದು. ಮೊದಲನೇದು. 3ನೇ ಪ್ರಶ್ನೆ, ಕಿನ್ನರರ ತಂದೆ ತಾಯಿಯ ಹೆಸರೇನು? ಕಶ್ಯಪ, ಸುರಸೆ. ಕಶ್ಯಪ, ಸರಸೆ. ಕಶ್ಯಪ, ಸರಸೆ 2ನೇದು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಉಳಿ ಚಿಕ್ಕದಾದರೂ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಬಾಗಿಲುಗಳ ಬಡಿದಾಟ, ಶಬ್ದ ಮಾತ್ರ ಇನಿತೂ ಇಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ಧರ್ಮದ ಮದುವೆ ತೆರ ವರದಕ್ಷಿಣೆ ಇಲ್ಲದೆ ನಡೆಯುವಂಥ ಮದುವೆ ಆಗಿತ್ತು. 2ನೇ ಪ್ರಶ್ನೆಗೆ ಉತ್ತರ ತಿನ್ನು ಮುಕ್ಕು ಗದಕು ಆಗಿತ್ತು. ತಾವು ಉತ್ತರ ಕೊಟ್ಟಿದ್ದೀರಿ ಅಲ್ವಾ? ಗದಕು. 3ನೇ ಪ್ರಶ್ನೆಗೆ ಉತ್ತರ ಕಶ್ಯಪ ಸುರಸೆ ಆಗಿತ್ತು. ಸರಸಿ ಅಂತ ಹೇಳಿದ್ರಿ.
4ನೇ ಪ್ರಶ್ನೆಗೆ ಉತ್ತರ, ಉಳಿ ಚಿಕ್ಕದಾದರೂ ಬೆಟ್ಟವನ್ನೇ ಸೀಳುತ್ತಂತೆ ಅದು. 5ನೇ ಪ್ರಶ್ನೆಗೆ ಉತ್ತರ, ಇದು ರೆಪ್ಪೆಗಳು ಆಗಿತ್ತು. ಎಷ್ಟು ಪ್ರಶ್ನೆಗೆ ಸರಿ ಉತ್ತರ ಕೊಟ್ರಿ? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಜ್ಯೋತಿಯವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಧರ್ಮರಾಯ ಎಂಬ ನುಡಿಗಟ್ಟಿನ ಅರ್ಥವೇನು? ಸಾತ್ವಿಕ ಸ್ವಭಾವದವನು, ಜೂಜುಕೋರನು. ಸಾತ್ವಿಕ ಸ್ವಭಾವನು. ಮುಂದಿನ ಪ್ರಶ್ನೆ, ಬಿಗಿದ ಕಂಠ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗದ್ಗದ, ಬುದ್ಬುದ. ಗದ್ಗದ. ಮುಂದಿನ ಪ್ರಶ್ನೆ, ಕಿಂಪುರುಷರ ದೈಹಿಕ ರಚನೆ ಹೇಗಿರುತ್ತದೆ? ಮನುಷ್ಯ ದೇಹ, ಕುದುರೆ ಮುಖ. ಮನುಷ್ಯ ದೇಹ, ಆನೆ ಮುಖ. ಮನುಷ್ಯ ದೇಹ, ಕುದುರೆ ಮುಖ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಉಂಟು ಮಾಡಿದ ದೇವರು. ಮುಂದಿನ ಪ್ರಶ್ನೆ, ಈ ಬೊಗಟನ್ನು ಬಿಡಿಸಿ. 4 ದಿಕ್ಕಿಗೆ 4 ಕೊಂಬೆ, ಎಲೆಯೂ ಇಲ್ಲ, ಕಾಯೂ ಇಲ್ಲ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ, ಧರ್ಮರಾಯ ಸಾತ್ವಿಕ ಸ್ವಭಾವದವನು, ಸರಿಯಾಗಿದೆ. 2 ಉತ್ತರ, ಬಿಗಿದ ಕಂಠ, ಗದ್ಗದ, ಸರಿಯಾಗಿದೆ. 3 ಉತ್ತರ, ಮನುಷ್ಯ ದೇಹ, ಕುದುರೆ ಮುಖ, ಉತ್ತರ ಸರಿಯಾಗಿದೆ. 4 ಉತ್ತರ, ಉಂಟು ಮಾಡಿದ ದೇವರು ಊಟವನ್ನು ಕೊಡಲಾರನೆ. 5ನೇ ಪ್ರಶ್ನೆಗೆ ಉತ್ತರ, ಇದು ಕೈಮರ. ಸರಿಯಾದ ಉತ್ತರ ಕೈಮರ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಪೂರ್ಣಿಮಾ KV ಅವರಿಗೆ ದೊರೀತಾ ಇದೆ 3 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಮಲ್ಲಿಕಾರ್ಜುನ್ ಅವರಿಗೂ ಸಹ 3 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಜ್ಯೋತಿ ಅವರಿಗೆ 4, 3, 7 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಮನುಷ್ಯನ ದೇಹದಲ್ಲಿ 37.2 ಟ್ರಿಲಿಯನ್ ಜೀವಕೋಶಗಳಿವೆ. ವಿಶೇಷ ಏನು ಅಂದರೆ, ಮನುಷ್ಯನ ದೇಹ ಮತ್ತು ಒಳಗೆ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಸಂಖ್ಯೆ 100 ಟ್ರಿಲಿಯನ್, 100 ಲಕ್ಷ ಕೋಟಿ ಇದೆಯಂತೆ. ಈಗ ಪ್ರಶ್ನೆ ಬಂದದ್ದು ಏನು ಅಂದರೆ, ಮನುಷ್ಯ ಸೂಕ್ಷ್ಮಜೀವಿಗಳ ಒಳಗೋ ಅಥವಾ ಸೂಕ್ಷ್ಮಜೀವಿಗಳು ಮನುಷ್ಯನ ಒಳಗೋ ಗೊತ್ತಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.